ಜೋಶು ಜನರಲ್ಲಿತ್ತು. ಸರ್ಕಾರ ಕೂಡ ಅದನ್ನು ನಿಭಾಯಿಸಬೇಕಂತ ಅನ್ಕೊಂಡಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಅಪ್ಡೇಟ್ ಇದು. ಗುಪ್ತಚರ ಇಲಾಖೆ ಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಸ್ಥಳ ತೋರಿಸದೆ ವರ್ಗಾವಣೆ ಮಾಡಿದೆ ಸರ್ಕಾರ. ನೋಡಿ, ಗುಪ್ತಚರ ಇಲಾಖೆಗೆ ಮಾಹಿತಿ ಇರಬೇಕಾಗಿತ್ತು. ಹೇಮಂತ್ ನಿಂಬಾಳ್ಕರ್ ಸ್ಥಾನಕ್ಕೆ ಎಸ್ ರವಿಕುಮಾರ್ ಅವರನ್ನ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ. ಒಂದೊಂದೇ ದೊಡ್ಡ ತಲೆಗಳು ಉರುಳ್ತಾ ಇದ್ದಾವೆ, ಅಂದ್ರೆ ತಲೆದಂಡ ಆಗ್ತಾ ಇದೆ. ಗುಪ್ತಚರ ಇಲಾಖೆಯ ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಅವರನ್ನ ವರ್ಗಾವಣೆ ಮಾಡಿ ಸರ್ಕಾರ ಈಗ ಆದೇಶವನ್ನ ಹೊರಡಿಸಿದೆ. ಸ್ಥಳ ಕೂಡ ಹೇಳಿಲ್ಲ ಅವ್ರಿಗೆ. ಈಗ ಸಹಜವಾಗಿ ಬೇರೆ ಸ್ಥಳಕ್ಕೆ ನಿಮ್ಮನ್ನ ವರ್ಗಾವಣೆ ಮಾಡಿದೀವಿ, ಎತ್ತಂಗಡಿ ಮಾಡಿದೀವಿ ಅಂತ ಸುತ್ತಲೇ ಬರುತ್ತೆ. ಹೆಸರು ಹೇಳಿದೇನೆ ನಿಂಬಾಳ್ಕರ್ ಅವರನ್ನ ಈಗ ಎತ್ತಂಗಡಿ ಮಾಡಲಾಗಿದೆ. ಗುಪ್ತಚರ ಇಲಾಖೆಯ ಜವಾಬ್ದಾರಿ ಬಹಳ ಪ್ರಮುಖವಾಗಿತ್ತಿಲ್ಲಿ. ಎಷ್ಟು ಜನ ಸೇರಬಹುದು, ಸಾವು ನೋವು ಏನಾದರೂ ಆಗಬಹುದಾ? ಗುಪ್ತಚರ ಇಲಾಖೆ ಕೆಲಸನೇ ಅದು ರೀ. ಮುಂದೆ ಏನಾಗುತ್ತೆ ಅನ್ನೋದು, ನಾಳೆ ಏನಾಗುತ್ತೆ ಅನ್ನೋದು, ಅವಘಡ ಏನಾಗುತ್ತೆ ಅನ್ನೋದನ್ನ ಊಹೆ ಮಾಡಬಲ್ಲ ಒಂದು ಕೆಪಾಸಿಟಿ ಕೂಡ ಇವ್ರಿಗಿರುತ್ತೆ. ಇವರೇ ನಿಂಬಾಳ್ಕರ್, ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್. ಗುಪ್ತಚರ ಇಲಾಖೆಯ ಫೇಲ್ಯೂರ್ ಕಂಪ್ಲೀಟ್ ಆಗಿತ್ತಿಲ್ಲಿ. ಅವರ ಬೇಜವಾಬ್ದಾರಿ ಎಲ್ಲರೂ ಕೂಡ ಬಹಳ ಈಸಿಯಾಗಿ ತೆಗೆದುಕೊಂಡಿದ್ದು. RCB ಫ್ಯಾನ್ಸು ಬರ್ತಾರೆ, 1 ಲಕ್ಷ ಬರಲಿ 2 ಲಕ್ಷ ಬರಲಿ, ಅವ್ರವ್ರ ಪಾಡಿಗೆ ಬಂದು ಹೋಗ್ತಾರೆ, ಹಾಗೆ ಸೆಲೆಬ್ರೇಟ್ ಮಾಡಿ ಹೋಗ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಸಾವು ನೋವಾಗುತ್ತೆ ಅಂತ ಇವರು ಅಂದ್ಕೊಂಡಿರಲಿಲ್ವ? ಹಾಗಾದರೆ ಮೊದಲೇ ಎಚ್ಚರಿಕೆ ಕೊಡಬೇಕಾಗಿತ್ತು. ಮೊದಲೇ ಕಮಿಷನರ್ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಗಮನಿಸ್ತಾ ಇದ್ದೇವೆ, ಈಗ 11 ಜನರ ಸಾವಿಗೆ ಸಂಬಂಧಪಟ್ಟಂತೆ ಒಂದೊಂದೇ ದೊಡ್ಡ ತಲೆದಂಡ ಆಗ್ತಾ ಇದೆ. ಸರ್ಕಾರದ ಒಂದು ಮಹತ್ವದ ನಿರ್ಧಾರಗಳು ನೋಡ್ತಾ ಇದ್ದೀವಿ. ಈಗ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಅವರ ಪಾತ್ರ ಇಲ್ಲಿ ಬಹಳ ಎದ್ದು ಕಾಣಿಸ್ತಿತ್ತು, ಹಾಗಾಗಿ ಅವ್ರು ಕೊಡುತ್ತೆ ಅಂತ ಅಂದ್ಕೊಂಡಿದ್ದು ನಾವು. ಮತ್ತು ನಿಂಬಾಳ್ಕರ್ ಅವರ ಪಾತ್ರ, ಅವರು ಗುಪ್ತಚರ ಇಲಾಖೆಯವರಾಗಿ ಮೊದಲು ಹೇಳ್ಬೋದಾಗಿತ್ತು ಅವಘಡಗಳಾಗುತ್ತೆ ಅಂತ ಹೇಳಿ ಊಹೆಯಾದರೂ ಮಾಡ್ಬೋದಾಗಿತ್ತು. ಆದರೆ ಫೇಲ್ಯೂರ್ ಆಗಿದೆ. ಮತ್ತು ಯಾವ ಮಹತ್ವದ ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರಿಗೆ ಕೊಡ್ಬೋದು. ಸರ್ಕಾರದ ಈ ಕ್ರಮ ಸದ್ಯಕ್ಕೆ ಇದು ಜನರಿಗೆ ಮತ್ತು ವಿರೋಧ ಪಕ್ಷದವರಿಗೆ ಹೇಗೆ ಉತ್ತರ ಆಗುತ್ತೆ? ಪ್ರಭು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣ ಈಗ ದೊಡ್ಡ ಅಧಿಕಾರಿಗಳನ್ನು, ದೊಡ್ಡ ಸ್ಥಾನದಲ್ಲಿರುವಂಥವ್ರನ್ನು ಕೂಡ ಒಂದು ಕಡೆ ಬಲಿ ಪಡ್ಕೊಳ್ತಾ ಇದೆ. ಯಾಕೆಂದರೆ ಸರ್ಕಾರ ಮೇಜರ್ ಡಿಸಿಷನ್ಗಳನ್ನು ತೆಗೆದುಕೊಳ್ತಾ ಇದೆ ಈ ವಿಚಾರದಲ್ಲಿ. ಯಾಕೆಂದರೆ ಎಲ್ಲರೂ ಕೂಡ ನಮಗೆ ಒಂದೇ, ಈ ಒಂದು ಅವಘಡ ಆಗಬಾರ್ದಾಗಿತ್ತು, ಅವಘಡ ಆಗಿದೆ, ಆ ಕಾರಣರಾದಂಥವ್ರು ಯಾರ್ಯಾರಿದ್ದಾರೆ ಅವರ ಮೇಲೆ ಆ್ಯಕ್ಷನನ್ನು ತೆಗೆದುಕೊಳ್ತೇವೆ, ನಾವು ಬಿಡೋದಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಹೇಳಿದರು. ಈಗ ಆ ರೀತಿಯಾಗಿ ಸರ್ಕಾರ ಕೂಡ ನಡೆದುಕೊಳ್ತಾ ಇದೆ. ನಿನ್ನೆ ಬೆಂಗಳೂರು ಪೊಲೀಸ್ ಆಯುಕ್ತರನ್ನೇ ಅಮಾನತು ಮಾಡಲಾಗಿತ್ತು. ಸೊ ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿತ್ತು. ಇವತ್ತು ಮತ್ತೆ ಪ್ರಮುಖವಾದಂಥ ಒಂದು ನಿರ್ಧಾರವನ್ನು ಇವತ್ತು ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಗುಪ್ತಚರ ಇಲಾಖೆಯ ಎಡಿಜಿಪಿ ಆಗಿದ್ದಂತಹ ನಿಂಬಾಳ್ಕರ್ ಅವರನ್ನು ಈಗ ವರ್ಗಾವಣೆ ಮಾಡಿರುವಂಥದ್ದು. ಅವರ ಜಾಗಕ್ಕೆ ರವಿಕುಮಾರ್ ಅವರನ್ನು ಈಗ ವರ್ಗಾವಣೆ ಮಾಡಲಾಗಿದೆ. ಯಾಕೆಂದರೆ ಇದು ಪ್ರಮುಖವಾದಂಥ ಹುದ್ದೆ. ಈ ಒಂದು ಅವಘಡ ಸನ್ನಿವೇಶ, ಯಾಕೆಂದರೆ ಮೊದಲೇ ಆ ಮಾಹಿತಿಯನ್ನು ಮುಖ್ಯಮಂತ್ರಿಗಳ ಕೈಯಲ್ಲೇ ಇರುತ್ತೆ, ಇಂಟೆಲಿಜೆನ್ಸ್ ಅವರಿಗೆ ಸಂಪೂರ್ಣವಾದಂಥ ಮಾಹಿತಿ. ಪ್ರತಿದಿನ ಯಾವ್ಯಾವ ನಾಯಕರು ಎಲ್ಲಿದ್ದಾರೆ, ಯಾರು ಮನೆಗಳಲ್ಲಿದ್ದಾರೆ, ಯಾರು ಊರಲ್ಲಿದ್ದಾರೆ, ಇವತ್ತು ಏನು ಸನ್ನಿವೇಶ ಆಗಬಹುದು, ಏನಾದರೂ ಪ್ರತಿಭಟನೆಗಳಿದೆಯಾ, ಇದರ ಸಂಪೂರ್ಣವಾದಂಥ ಮಾಹಿತಿ ಪ್ರತಿಯೊಂದನ್ನು ಕೂಡ ಅವರ ಗುಪ್ತಚರ ಇಲಾಖೆ ಮುಖ್ಯಮಂತ್ರಿಗಳ ಗಮನಕ್ಕೆ ಹೋಗುತ್ತೆ. ಯಾಕೆಂದರೆ ಅದಕ್ಕೆ ಆದಂತಹ ಪೇದೆಗಳು ಕೂಡ ಇದ್ದಾರೆ. ಅವರು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಇಂಥ ಸನ್ನಿವೇಶ ಆಗಬಹುದು, ಇಂಥ ಪ್ರತಿಭಟನೆ ನಡೀತಾ ಇದೆ, ಇಲ್ಲಿ ಇಷ್ಟು ಜನ ಬರಬಹುದು, ಈ ರೀತಿಯಾದಂಥ ಮಾಹಿತಿಗಳನ್ನು ಕೊಡ್ತಾ ಇರ್ತಾರೆ. ಸೊ ನಿನ್ನೆ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದಂತಹ ಅವಘಡ ಏನಿದೆ, ವಿಧಾನಸೌಧದ ಮುಂಭಾಗದಲ್ಲಿ ಸುಮಾರು 20,000 to 30,000 ಜನ ಬರಬಹುದು ಅನ್ನುವಂಥ ಒಂದು ನಿರೀಕ್ಷೆಗಳಿತ್ತು. ಆದರೆ ಅಲ್ಲೂ ಕೂಡ ಸರಿಯಾಗಿ ಒಂದು ಮಾಹಿತಿಗಳನ್ನು ಕೊಟ್ಟಿಲ್ಲ ಅನ್ನುವಂಥ ಆರೋಪಗಳಿದೆ. ಹಾಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏಕಾಏಕಿ ಲಕ್ಷಾಂತರ ಜನ ಬಂದಿದ್ದು ಕೂಡ ಮಾಹಿತಿಗಳನ್ನು ಸರಿಯಾಗಿ ಕೊಟ್ಟಿಲ್ಲ. ಮಾಹಿತಿಗಳನ್ನು ಸರಿಯಾಗಿ ಕೊಟ್ಟಿದ್ದೇ ಆಗಿದ್ದರೆ ಆಗ ಸರ್ಕಾರ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇತ್ತು, ಪೊಲೀಸ್ ಇಲಾಖೆ ಬೇಕಾದಂಥ ಭದ್ರತೆಯನ್ನು ಒದಗಿಸಲಾಗ್ತಾ ಇತ್ತು. ಆದರೆ ಇಲ್ಲಿ ಮಾಹಿತಿಯನ್ನೇ ಸರಿಯಾಗಿ ಕೊಟ್ಟಿಲ್ಲ ಅನ್ನುವಂತಹ ಆರೋಪಗಳು ಬಂದಿದ್ದರಿಂದ
ಪ್ರತಿಪಕ್ಷಗಳು ಕೂಡ ಈಗ ಇದರ ಬಗ್ಗೆ ಸಾಕಷ್ಟು ಆರೋಪಗಳನ್ನು ಮಾಡಿದ್ವು, ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ರು. ಹಾಗಾಗಿ ನಿನ್ನೆಯೇ ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಾರೆ ಮುಖ್ಯಮಂತ್ರಿಗಳು ಅನ್ನುವಂತಹ ನಿರೀಕ್ಷೆಗಳನ್ನು ಕೂಡ ಪ್ರತಿಪಕ್ಷ ನಾಯಕರು ಇಟ್ಕೊಂಡಿದ್ರು. ಆದರೆ ನಿನ್ನೆ ಆ ರೀತಿಯಾದಂಥ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡಿರಲಿಲ್ಲ. ಆದರೆ ಯಾವಾಗ ಪ್ರತಿಪಕ್ಷಗಳ ಒತ್ತಡ ಹೆಚ್ಚಾಯಿತು, ಜೊತೆಗೆ ಸ್ವಪಕ್ಷೀಯ ನಾಯಕರ ಒತ್ತಡಗಳು ಕೂಡ ಹೆಚ್ಚಾಯಿತು, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ, ಕೂಡಲೇ ನೀವು ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲವು ಸಚಿವರು ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತಂದಿದ್ರು. ಆ ಕಾರಣಕ್ಕೆ ಇದೀಗ ಅವರ ವರ್ಗಾವಣೆಯನ್ನು ಮಾಡಲಾಗಿದೆ, ಹೇಮಂತ್ ನಿಂಬಾಳ್ಕರ್ ಅವರ ವರ್ಗಾವಣೆಯನ್ನು ಮಾಡಲಾಗಿದೆ. ಇದರ ಜೊತೆಗೆ ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿ ಗೋವಿಂದರಾಜ್ ಅವರು ಇದ್ರು. ಅವರು ಪ್ರಮುಖ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭ ಅಥವಾ ಮುಖ್ಯಮಂತ್ರಿಗಳು ಎಲ್ಲಿ ಇರ್ತಾರೆ ಅವರಿಗೆ ಸಲಹೆಗಳನ್ನು ಕೂಡ ಗೋವಿಂದರಾಜ್ ಅವರು ಕೊಡ್ತಾ ಇದ್ರು. ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದಂತಹ ಕಾರ್ಯಕ್ರಮ, ವಿಧಾನಸೌಧದಲ್ಲಿ ಆದಂತಹ ಕಾರ್ಯಕ್ರಮದ ವಿಚಾರದಲ್ಲೂ ಕೂಡ ಗೋವಿಂದರಾಜ್ ಅವರು ಮುಖ್ಯಮಂತ್ರಿಗಳ ಮೂಲಕ ಈ ಕಾರ್ಯಕ್ರಮವನ್ನು ಮಾಡಿಸೋದಕ್ಕೆ ಒತ್ತಡವನ್ನು ಹಾಕಿದ್ದಾರೆ ಅನ್ನುವಂತಹ ಆರೋಪಗಳು ಎದುರಾಗಿತ್ತು. ಹಾಗಾಗಿ ಯಾಕೆಂದರೆ ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಮುಖ್ಯಮಂತ್ರಿಗಳಿಗೂ ಕೂಡ ಇಷ್ಟ ಇರಲಿಲ್ಲ, ಹಾಗೆ ಸಚಿವರಿಗೂ ಕೂಡ ಇಲ್ಲಿ ಇಷ್ಟ ಇರಲಿಲ್ಲ ಅನ್ನುವಂಥ ಮಾಹಿತಿಗಳಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ರೋಡ್ ಶೋ ಅನ್ನು ಮಾಡಬೇಕು ಅನ್ನುವಂಥದ್ದಷ್ಟೇ ಮುಂದೆ ಇದ್ದಂಥದ್ದು. ಅದಕ್ಕೆ ಇಲ್ಲಿ ಗೋವಿಂದರಾಜ್ ಅವರು ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನು ಕೊಡ್ತಾರೆ. ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅನ್ನುವಂತಹ ಆರೋಪಗಳು ಕೇಳಿಬಂದಿತ್ತು. ಕುಮಾರಸ್ವಾಮಿ ಅವರು ಕೂಡ ಇದರ ಬಗ್ಗೆ ಆಕ್ಷೇಪವನ್ನು ಎತ್ತಿದ್ರು, ಕೂಡಲೇ ಅವರನ್ನು ಕೈ ಬಿಡಬೇಕು ಅಂತೇಳಿ. ಸೊ ಆ ನಿಟ್ಟಿನಲ್ಲೂ ಕೂಡ ಈಗ ಮುಖ್ಯಮಂತ್ರಿಗಳು ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಗೋವಿಂದರಾಜ್ ಅವರನ್ನು ಕೂಡ ಈಗ ಆ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆ ಏನಿತ್ತು ಅದರಿಂದ ಅವರನ್ನು ಕೂಡ ಕೈ ಬಿಟ್ಟಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ಗೋವಿಂದರಾಜು ಅವರು ಸಿಎಂ ರಾಜಕೀಯ ಕಾರ್ಯದರ್ಶಿಗಳು, ಅವ್ರ ಕೆಲಸ ಏನು? ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಡೋದು, ಕಾರ್ಯಕ್ರಮಗಳನ್ನು ಅಂದರೆ ಮುಖ್ಯಮಂತ್ರಿಗಳು ಭಾಗವಹಿಸುವಂಥ ಕಾರ್ಯಕ್ರಮಗಳ ಬಗ್ಗೆ ಅವ್ರಿಗೆ ಸಂಪೂರ್ಣವಾಗಿ ಅಪ್ಡೇಟನ್ನು ಕೊಡೋದು, ಏನು ಎತ್ತ ಅಂಥೇಳಿ. ಆದರೆ ಅವರು ಆ ಥರ ಮಾಡಲಿಲ್ಲ. ಏನೋ ಒಂದು ಹುರುಪು ಖುಷಿ, RCB ಫ್ಯಾನ್ಸ್ ಒಂದು ಕಡೆ ಸೇರಿಸ್ಬಿಡೋಣ, ಒಂದು ಹಿಸ್ಟ್ರಿ ಮಾಡಿಬಿಡೋಣ ನಮ್ಮ ಸರ್ಕಾರದಲ್ಲಿ ಅಂತ ಅಂದ್ಕೊಂಡು. ನೋಡಿ, ರಜತ್ ಪಟ್ಟಿದಾರ್ ಜೊತೆ ಇದ್ದಾರಲ್ಲ, ಅವರೇ ಗೋವಿಂದರಾಜು. ನೋಡಿ, ಅವರೇ ಉಸ್ತುವಾರಿ ಹೊತ್ಕೊಂಡಂಗೆ ಕಾಣಿಸ್ತಾ ಇದೆ. ಈಗ ಅವ್ರ ತಲೆದಂಡ ಆಗಿದೆ. ಈಗ ಕಾರ್ಯಕ್ರಮದಲ್ಲಿ ಅವರು ಕೂಡ ಮುಂಚೂಣಿಯಲ್ಲಿ ಕಾಣಿಸಿಕೊಳ್ತಾ ಇದ್ದರು. ಆಟಗಾರನ ವೆಲ್ಕಮ್ ಮಾಡೋದಾಗಿರ್ಬೋದು, ಅವ್ರಿಗೆ ಹಾರ ತುರಾಯಿ ಹಾಕಿ ಸನ್ಮಾನ ಮಾಡೋದಾಗಿರ್ಬೋದು, ಮುಖ್ಯಮಂತ್ರಿಗಳಿಗೆ ಪರಿಚಯ ಮಾಡಿಸ್ತಾ ಇದ್ರು. ಮುಖ್ಯಮಂತ್ರಿಗಳಿಗೆ ಇವರು ಪಟ್ಟಿದಾರು, ಇವರು ಯಾರು ಸಾಲ್ಟು, ಕೊಹ್ಲಿ ಅಂತೂ ಚಿರಪರಿಚಯದ ಬಿಡಿ, ಆಟಗಾರನ ಪರಿಚಯ ಮಾಡಿಸೋದಾಗಿರ್ಬೋದು, ಮತ್ತು ಅವ್ರ ಕುಟುಂಬಸ್ಥರನ್ನ ಕರೆಸಿ ಸೆಲ್ಫಿ ತೆಗೆಸೋದಾಗಿರ್ಬೋದು, ಇವೆಲ್ಲವನ್ನು ಕೂಡ ಗೋವಿಂದರಾಜ್ ಅವರು ಸ್ಟೇಜ್ ಮೇಲೆ ಮಾಡ್ತಾಯಿದ್ರು. ಹಾಗಾಗಿನೇ ಮುಖ್ಯಮಂತ್ರಿಗಳಿಗೇನು ಆಳಕ್ಕೆ ಹೋಗಿ ವಿಚಾರಗಳು ಗೊತ್ತಿರುತ್ತಾ? ಪ್ರತಿಯೊಂದನ್ನು ಕೂಡ ಅವರು ಪ್ರತ್ಯೇಕವಾಗಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಈ ರಾಜಕೀಯ ಕಾರ್ಯದರ್ಶಿಗಳು ಏನೇನು ಸಲಹೆಗಳನ್ನು ಕೊಡ್ತಾರೋ ಅವುಗಳ ಪ್ರಕಾರವಾಗಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರುತ್ತೆ.